ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಫುಲ್ ನೋಡಿಬಿಟ್ಟು ಸಪೋರ್ಟ್ ಮಾಡಿರಿ. ಈ ವಿಡಿಯೋ ಮಾಡಬೇಕಾದ್ರೆ ತುಂಬಾ ಬೇಜಾರಾಗತ್ತೈತಿ, ಆದರೂ ಕೂಡ ನೀವೇ ನನ್ನ ಫ್ಯಾಮಿಲಿ ಅಂದ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಇಲ್ಲಿ ನೋಡ್ರಿ, ಬೆಳಗ್ಗೆ ನಾನು ರೊಟ್ಟಿ ಮಾಡಿದ್ದೆ, ರೊಟ್ಟಿ ಜೊತೆಗೆ ಕೆಂಪು ತಪ್ಪಲ್ ಬಾಜಿ ಮಾಡಿದ್ನಿ. ಸೊ ಪ್ಲೇಟ್ ಒಳಗೆ ಹಾಕ್ಕೊಂಡೇನ ತಿನ್ಬೇಕಂತ ಹೇಳಿ. ಇದು ನಮ್ಮದು ನಾಷ್ಟ ನೋಡ್ರಿ, ಡೈಲಿ ಹಿಂಗೆ ಇರ್ತದೆ. ಈ ವ್ಲಾಗು ಏನಪ್ಪ ಕಂಟೆಂಟು ಅಂತಂದ್ರೆ, ನನ್ನ ಒಂದು 2 ಮಂತ್ ಪ್ರೆಗ್ನೆನ್ಸಿ ಜರ್ನಿ ಹೇಗೆ ಸ್ಟಾರ್ಟ್ ಆಗಿ ಹೇಗೆ ಎಂಡ್ ಆಯಿತು, ನಂದು ಫುಡ್ ರುಟೀನ್ ಯಾವ ಥರ ಇತ್ತು ಮತ್ತು ಹಾಸ್ಪಿಟಲ್ ಜರ್ನಿ ಯಾವ ಥರ ಇತ್ತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೇನೆ. ಬೇಜಾರಾಗತ್ತೈತಿ, ಆದರೂ ಕೂಡ ಒಂದು ಮೆಮೊರಿ ಇರಲಿ ಅಂದ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೇನೆ. ಮಗ್ಗೊಳಗೆ ಏನೈತಂದ್ರೆ ಡ್ರೈ ಫ್ರೂಟ್ಸು ಮಿಲ್ಕು ಹಾಕಿ ಮಿಲ್ಕ್ ಶೇಕ್ ಕತೆ ಮಾಡಿಕೊಟ್ಟಾರ. ಸೊ ಅದನ್ನ ಕುಡಿಯಕತ್ತೇನೆ. ಮನೆ ಒಳಗೆ ನಾವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿ ನೋಡಿದ್ವಿ ನೋಡ್ರಿ, ಪಾಸಿಟಿವ್ ಅಂತ ಬಂದಿತ್ತು. ಸೊ ಪಾಸಿಟಿವ್ ಅಂತ ಬಂದ ತಕ್ಷಣ ಹಾಸ್ಪಿಟಲ್ಗೆ ಹೋಗೋದು ಬೇಡ, ಒಂದು ಸ್ವಲ್ಪ ದಿನ ಬಿಟ್ಬಿಟ್ಟು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡು ಸುಮ್ಮನಾಗಿದ್ವಿ. ಆಮೇಲೆ ಒಂದು ವಾರ ಬಿಟ್ಬಿಟ್ಟು ನಾವು ಹಾಸ್ಪಿಟಲ್ಗೆ ಹೊಂಟಿದ್ದೇವೆ ನೋಡ್ರಿ. ನಮ್ಮ ಚಿನ್ನೊಂದಂತೂ ಸಮ್ಮರ್ ಹಾಲಿಡೇ ಇತ್ತು, ಸೊ ಹಾಗಾಗಿ ಅವನು ಕರ್ಕೊಂಡು ಹೊಂಟಿದ್ದೇವೆ. ಹಾಸ್ಪಿಟಲ್ ಈ ಥರ ಇತ್ತು ನೋಡ್ರಿ, ಪ್ರೈವೇಟ್ ಹಾಸ್ಪಿಟಲ್ನ ಇದೆ. ಸಿಕ್ಕಾಪಟ್ಟೆ ಪೇಷಂಟ್ಗಳು ಇರ್ತಾರೆ. ಪೇಷಂಟ್ಗಳ ಜೊತೆ ಬಂದವ್ರು ಯಾರೂ ಕೂಡ ಒಳಗಿರಂಗಿಲ್ಲ. ಈಗ ಕೂತಿದಾರಲ್ಲ ಇವರೆಲ್ಲ ಪೇಷಂಟನ್ನು, ಬಟ್ ಅವ್ರ ಜೊತೆ ಬಂದವರೆಲ್ಲ ಹೊರಗೆ ಚೇರೊಳಗೆ ಕೂತ್ಕೊಂಡಿರ್ತಾರೆ. ಡಾಕ್ಟ್ರಿಗೆ ತೋರಿಸಿದ್ವಿ, ಅವರು ಚೆಕಪ್ ಮಾಡಿಬಿಟ್ಟು ಸ್ಕ್ಯಾನಿಂಗ್ ಎಲ್ಲ ಮಾಡಿ ಆಮೇಲೆ ಏನೇನೇ ಎಲ್ಲ ಒಂದು ಸ್ವಲ್ಪ ತಿಳಿಸಿ ಹೇಳಿಬಿಟ್ಟು ಟ್ಯಾಬ್ಲೆಟ್ಸ್ ಅದು ಎಲ್ಲ ಬರೆದು ಕೊಟ್ಟಾರ. ನಾವು ಮೇಲಿನ ಫ್ಲೋರ್ ಒಳಗೆ ಬಂದು ಕೂತ್ಕೊಂಡ್ವಿ ಇಲ್ಲಿ. ಯಾಕಂದ್ರೆ ಇಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫಿದು ಆಧಾರ್ ಕಾರ್ಡ್ ಕೇಳ್ತಾರೆ. ಸೊ ಅದನ್ನ ಜೆರಾಕ್ಸ್ ಕೊಡಬೇಕಾಗ್ತೈತಿ. ಸೊ ಅಲ್ಲಿ ಕೊಟ್ಟಿದ್ವಿ. ಆಮೇಲೆ ರಿಪೋರ್ಟ್ ಒಂದಿತ್ತು ಮತ್ತು ಸ್ಕ್ಯಾನಿಂಗ್ ರಿಪೋರ್ಟನ್ನು ಕೊಡೋದಿತ್ತು. ಸೊ ಅದನ್ನು ತೊಗೊಂಡಾದ್ಮೇಲೆ ನಾವು ಇಲ್ಲಿ ಮೆಡಿಕಲ್ ಶಾಪಿಗೆ ಬಂದ್ವಿ. ಯಾಕಂದ್ರೆ ಡಾಕ್ಟರ ಇದು ಟ್ಯಾಬ್ಲೆಟ್ಸ್ ಬರೆದು ಕೊಟ್ಟಿದ್ರಲ್ಲ, ರೆಗ್ಯುಲರಾಗಿ ತೊಗೊಳ್ಬೇಕು ನೀವು ಅಂಥೇಳಿ. ಸೊ ಹಾಗಾಗಿ ಇಲ್ಲಿ ಟ್ಯಾಬ್ಲೆಟ್ಸ್ ತೊಗೊಳಕ್ಕೆ ಬಂದಿದ್ದೀವಿ. ನೋಡ್ಬೋದಾ, ನಮ್ಮದು ಒಂದು ಸಪ್ರೇಟಾಗಿ ಫೈಲ್ ಇರ್ತೈತಿ. ಫೈಲ್ ಒಳಗೆ ಸ್ಕ್ಯಾನಿಂಗ್ ರಿಪೋರ್ಟ್ ಪ್ರತಿಯೊಂದನ್ನು ಅಲ್ಲೇ ಹಾಕಿ ಕೊಟ್ಟಿರ್ತಾರೆ ನಮ್ಗೆ. ಸೊ ಅವರು ಟ್ಯಾಬ್ಲೆಟ್ಸ್ ಯಾವುದು ಕೊಟ್ಟಾರಲ್ಲ ಅದು ನೋಡಿಬಿಟ್ಟು ಕೊಡ್ತೇನೆ ಅಂಥೇಳಿ ನೋಡಿ ಕೊಟ್ಟರು. ಅದಾದಮೇಲೆ ಒಂದು ಕಡೆ ಗಾಡಿ ಇಟ್ಟಿದ್ವಲ್ಲ ಪಾರ್ಕ್ ಮಾಡಿ, ಸೊ ಅಲ್ಲಿ ಹೊಂಟಿದ್ದೇವೆ ನಾವು. ಸೊ ನಮ್ಮ ಚಿನ್ನೋಗೆ ಕ್ಲಿಯರಾಗಿ ಏನೂ ಹೇಳೇ ಇಲ್ಲ ನಾವು ಏನು ವಿಶೇಷ ಅಂಥೇಳಿ. ಸೊ ಹಾಗಾಗಿ ಈಗ ಹೇಳಬೇಕಂತ ಹೇಳಿ ನಾನು ಇಲ್ಲಿ ನಮ್ಮ ಹಸ್ಬೆಂಡ್ ಅವ್ರು ನಿಂತಿದ್ರಲ್ಲ ಚಿನ್ನನ ಕರ್ಕೊಂಡು, ಬಿಸಿಲು ಬೇರೆ ಭಾಳ ಇತ್ತು. ಹಾಗಾಗಿ ಇಲ್ಲಿ ಬಂದು ಅವನಿಗೆ ಹೇಳಿದ್ನಿ ಹಿಂಗೆ ಮಮ್ಮ ಹಿಂಗೆ ಅಂಥೇಳಿ ಎಲ್ಲ ಹೇಳಿದ ಕೂಡಲೇ ಸುಳ್ಳು ಹೇಳ್ಬೇಡ ಹಂಗೆ ಹಿಂಗೆ ಅಂತೇಳಿ ನಾಚ್ಕೊಳಕತ್ತಿದ್ದ. ನೋಡ್ಬೋದಾ ಅವ್ನು ನಾಚ್ಕೊಳಕತ್ತಾನ. ಸೊ ಅದಾದಮೇಲೆ ನಾವು ಇಲ್ಲಿ ಮೆಡಿಕಲ್ಗೆ ಬಂದಿದ್ವಿ. ನಮ್ಮ ಚಿನ್ನೋಗೆ ಒಂದು ಸಿರಪ್ ಬೇಕಾಗಿತ್ತು, ಅದು ತೊಗೊಳ್ಬೇಕಂತೇಳಿ. ಅದಾದಮೇಲೆ ನಮ್ಮ ಸುಂದ್ರಿಗೆ ಫುಡ್ ಬೇಕಾಗಿತ್ತು. ಸೊ ಫುಡ್ಡನ್ನು ತೊಗೊಳ್ಳೋಣ ಅಂಥೇಳಿ ಇಲ್ಲೇ ಒಂದು ಶಾಪ್ ಐತಿ. ಸೊ ಹಂಗಾಗಿ ಆ ಕಡೆ ನಮ್ಮ ಹಸ್ಬೆಂಡ್ ಅವರು ಚಿನ್ನನ ಕರ್ಕೊಂಡು ಹೊಂಟಿದ್ರು. ಸೊ ನಾನು ಅಲ್ಲೇ ನಿಂತಿದ್ನಿ, ಮತ್ತು ಇರಲಿ ಬಿಡು ಅಲ್ಲೇನಿಲ್ಲೋದು ಅಂಥೇಳಿ ಅವ್ರ ಜೊತೆ ನಾನು ಹೋದೆ. ಅವರು ಅಲ್ಲಿ ಸಿಗೋದಿಲ್ಲ ಏನೋ ಅನ್ನತ್ತಿದ್ರು, ಮತ್ತು ಇಲ್ಲ ಬರ್ರಿ ನೋಡೋಣ ಅಂಥೇಳಿ ಕರ್ಕೊಂಡು ಹೋದೆ. ಬರ್ರಿ ನೋಡ್ಬೋದು, ಇಲ್ಲಿ ಇದೆ ನೋಡ್ರಿ ಪೆಟ್ ಶಾಪ್ ಅಂಥೇಳಿ. ಸೊ ಇಲ್ಲಿ ಪ್ರತಿಯೊಂದನ್ನು ಸಿಗ್ತಾವೆ, ಬೆಲ್ಟ್, ಫುಡ್, ಶಾಂಪೂ, ಸೋಪ್, ಬ್ರಷ್ ಪ್ರತಿಯೊಂದನ್ನು ಸಿಗ್ತಾವೆ. ಸೊ ಹಾಗಾಗಿ ಇಲ್ಲಿ ನಾವು ಫುಡ್ ತೊಗೊಂಡ್ವಿ. ನೋಡ್ಬೋದಾ, ಡಾಗ್ಗಳಿಗೂ ಇರ್ತಾವೆ, ಕ್ಯಾಟ್ಗಳಿಗೂ ಇರ್ತಾವೆ. ಸೊ ಇವೆಲ್ಲ ಬೆಲ್ಟ್ ನೋಡ್ರಿ. ಸೊ ಇನ್ನೊಂದು ಇದರಿಂದನೇ ಬ್ಯಾಕ್ ಸೈಡ್ ಒಂದು ಐತಿ ಶಾಪು, ಅಲ್ಲೇ ರೆಗ್ಯುಲರಾಗಿ ತೊಗೋತೀವಿ. ಇಲ್ಲಿ ಫಸ್ಟ್ ಟೈಮ್ ಬಂದಿದ್ದೀವಿ. ಸೊ ಚೆನ್ನಾಗೈತಿ, ಇದು ಕೂಡ ದೊಡ್ಡದೈತಿ. ಸೊ ತೊಗೊಂಡಾದ್ಮೇಲೆ ನಾವು ಎಲ್ಲೋ ಒಂದು ಕಡೆ ಹೊಂಟ್ವಿ ನೋಡ್ರಿ. ಯಾಕಂದ್ರೆ ನಾವೇನು ತೋರಿಸಿದ್ವಲ್ಲ ಹಾಸ್ಪಿಟಲ್ಗೆ ತೋರಿಸ್ಕೊಂಡು ಬಂದ್ವಲ್ಲ, ಅವ್ರದ್ದೇ ಇನ್ನೊಂದು ಹಾಸ್ಪಿಟಲ್ ಐತಿ. ಸೊ ಹಾಗಾಗಿ ಇನ್ನೊಂದು ಬ್ರ್ಯಾಂಚ್ ಐತಲ್ಲ, ಅದು ಕೂಡ ನೋಡ್ಕೊಂಡು ಬರೋಣ ಅಂತ ಅದು ಹೆಂಗೈತಿ ಅಂಥೇಳಿ ಹೋಗಾಕತ್ತಿದ್ವಿ ನಾವು ಬೈಕ್ ಒಳಗೆ. ನೋಡ್ಬೋದು ಇಲ್ಲಿ ಸುತ್ತಲೂ ಎಲ್ಲ ನೇಚರ್ ಗಿಡಗಳನ್ನ ಅದಾವ, ಎಷ್ಟು ಚೆನ್ನಾಗಿ ಅನ್ಸತೈತಿ. ಅದ್ರಾಗೂ ಮಧ್ಯಾಹ್ನ ಹಂಗೆ ವ್ಲಾಗ್ ಮಾಡ್ಕೊಂಡು ಹೋಗಾಕತ್ತಿದ್ವಿ. ನಮ್ಮ ಚಿನ್ನೂ ಕೂತ್ಕೊಂಡಾನ. ಸೊ ಇನ್ನೊಂದು ಏನಂದ್ರೆ ನಮ್ಮ ಚಿನ್ನೊಂದು ಹಾಲಿಡೇ ಒಂದಿತ್ತು ನೋಡ್ರಿ, ಅದೊಂದು ಚಲೋ ಆಯ್ತು ನಮ್ಗೆ ಅಡ್ಡಾಡೋಕ್ಕದು. ಸೊ ಇದು ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ವಿಸಿಟ್ ಮಾಡೋದಿತ್ತಲ್ಲ ನಾವು ಹಾಸ್ಪಿಟಲ್ಗೆ. ಆವಾಗಿಂದ ನಂದು ಮಾರ್ನಿಂಗ್ ರೂಟೀನ್ ಈ ಥರ ಇರ್ತಿತ್ತು. ಡ್ರೈ ಫ್ರೂಟ್ಸ್ ಎಲ್ಲ ತಿನ್ನೋದು, ಎಲ್ಲನೂ ಡ್ರೈ ಫ್ರೂಟ್ಸ್ ಎಲ್ಲ ತಂದು ಕೊಟ್ಟಿರ್ತಾರೆ. ಸೊ ಒಂದು ಪ್ಲೇಟ್ ಒಳಗೆ ಹಾಕ್ಕೊಂಡು ಎಲ್ಲನೂ ಎಷ್ಟು ಬೇಕಷ್ಟು ತಿಂತಿದ್ದೆ ನಾನು ರೆಗ್ಯುಲರಾಗಿ. ಈಗ ಅದನ್ನೆಲ್ಲ ನೆನ್ಪು ಮಾಡ್ಕೊಂಡ್ರೆ ಭಾಳ ಬೇಜಾರಾಗತೈತಿ. ನನಗೇನೂ ಕಡಿಮೆ ಮಾಡಿರಲಿಲ್ಲ ನಮ್ಮ ಹಸ್ಬೆಂಡ್ ಅವರು. ಪ್ರತಿಯೊಂದನ್ನು ಕೂಡ ನನಗೆ ಎಲ್ಲನೂ ನಾ ಕೇಳೋಕ್ಕಿಂತ ಮುಂಚೆನೇ ತಂದು ಕೊಡ್ತೀರ. ಬಿಕಾಸ್ ಇಲ್ಲಿ ನೋಡ್ಬೋದಾ, ನಾನು ಪರೋಟ ಮಾಡಿದ್ದೆ ನೋಡ್ರಿ. ಫಸ್ಟು ಡ್ರೈ ಫ್ರೂಟ್ಸ್ ತಿಂದು ಹಾಲು ಕುಡಿತಿದ್ದೆ, ಆಮೇಲೆ ಊಟ ಮಾಡ್ತಿದ್ದೆ. ಆಮೇಲೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರಲ್ಲ ಅದನ್ನು ತೊಗೊಳ್ತಿದ್ದೆ ಊಟ ಮಾಡಿ ಆದಮೇಲೆ. ಇವೇ ನೋಡ್ರಿ, ಓಪನ್ ಮಾಡಿದ ತಕ್ಷಣ ಈ ಥರ ಅದಾವೆ 2 ಟ್ಯಾಬ್ಲೆಟ್ಸು.
ಸೊ ಪ್ರತಿಯೊಂದನ್ನು ಕೂಡ ನನಗೆ ಕೇಳೋಕ್ಕಿಂತ ಮುಂಚೆನೇ ಕೊಡ್ತಿದ್ರು. ಅದೆಲ್ಲ ಆದಮೇಲೆ ನಾನು ನೆಕ್ಸ್ಟ್ ವಿಸಿಟ್ಗೆ ಮತ್ತು ಹಾಸ್ಪಿಟಲ್ಗೆ ಹೊಂಟ್ವಿ ನೋಡಿರಿ. ಸೊ 3 ಜನ ಬರ್ರಿ ಈಗ ಏನಾಗ್ತೈತೆ ನೋಡೋಣಂತ. ಸೊ ಇಲ್ಲಿ ಬಂದು ಕುತ್ಕೊಳ್ಳೋಣ. ಏನೋ ಒಂಥರ ಖುಷಿ ನೋಡಿರಿ ಪ್ರೆಗ್ನೆಂಟ್ ಅಂದ ತಕ್ಷಣ. ಬಟ್ ಅದು ಬೇಜಾರು ಈಗ ಹೇಳ್ಬೇಕಂದ್ರೆ. ಡಾಕ್ಟರ್ ಕಡೆ ತೋರಿಸ್ಕೊಂಡ್ವಿ. ಅವ್ರು ಅಂದರು ಇನ್ನೂ ಗ್ರೋತ್ ಆಗಿಲ್ಲ ಮತ್ತು ಟ್ಯಾಬ್ಲೆಟ್ಸ್ ಅದು ಕೊಟ್ಟಿರ್ತೇನೆ ಅಂಥೇಳಿ ಟ್ಯಾಬ್ಲೆಟ್ಸ್ ಬರೆದು ಕೊಟ್ಟರು. ಆಮೇಲೆ ಒಂದು ಬ್ಲಡ್ ಚೆಕ್ ಮಾಡೋದಿತ್ತು. ಸೊ ಹಂಗಾಗಿ ಮೇಲ್ಗಡೆ ಕಳಿಸಿದ್ರು. ಮತ್ತು ಪ್ರತಿ ಸಾರಿ ನಾವು ವಿಸಿಟ್ ಮಾಡಿದಾಗೂ ಅಲ್ಲಿ ಆಧಾರ್ ಕಾರ್ಡ್ ಎಕ್ಸ್ಟ್ರಾ ಕೇಳ್ತಿದ್ದೆ ನೋಡಿರಿ. ಸೊ ಅಲ್ಲಿ ಹೋಗಿ ನಮ್ಮ ಹಸ್ಬೆಂಡ್ ಅವರು ಕೊಟ್ಟು ಕುತ್ಕೊಂಡಿದ್ರು. ಆಮೇಲೆ ಸ್ಕ್ಯಾನಿಂಗ್ ರಿಪೋರ್ಟನ್ನು ಬರೋದಿತ್ತು, ಇಲ್ಲಿ ಇವರ ಕೊಡ್ತಿದ್ರು. ಸೊ ಹಂಗಾಗಿ ಸ್ಕ್ಯಾನಿಂಗ್ ರಿಪೋರ್ಟನ್ನು ಅಲ್ಲಿ ತೊಗೊಳ್ಬೇಕಂತೇಳಿ ನಮ್ಮ ಚಿನ್ನು ಮತ್ತು ಅವ್ರ ಪಪ್ಪ ಕುತ್ಕೊಂಡವ್ರು ನೋಡಿರಿ. ನಾನು ಒಂದು ಸೈಡ್ ಇಲ್ಲೇ ಕುತ್ಕೊಂಡಿದ್ನಿ. ಸೊ ಬ್ಲಡ್ ಚೆಕ್ ಒಂದು ಮಾಡ್ತೇನೆ ಅಂದಿದ್ರೆ. ಸೊ ಬ್ಲಡ್ ಚೆಕ್ ಒಂದು ಮಾಡ್ಕೊಂಡು ಬರ್ಬೇಕು, ಯಾಕಂದ್ರೆ ಅದ್ರೊಳಗೆ ಏನಂತೇಳಿ ಪ್ರತಿಯೊಂದು ಗೊತ್ತಾಗ್ತೈತಂತ. ಸೊ ಅದಕ್ಕೆ ವೇಟ್ ಮಾಡಾಕತ್ತೀವಿ. ಏನೋ ಒಂಥರ ಖುಷಿ ಈ ಟೈಮ್ದಾಗ. ಬಟ್ ಸೆಕೆಂಡ್ ವಿಸಿಟ್ಗೆ ಈ ಥರನೂ ಇತ್ತು. ಸೊ ಹಾಗೆ ಹೋಗ್ತಾ ಬೇಜಾರಾಗೋ ಥರ ಆಯಿತು. ಬಟ್ ಪ್ರತಿಯೊಂದು ನಿಮ್ಮ ಜೊತೆ ನೀವೇ ನನ್ನ ಫ್ಯಾಮಿಲಿ ಅಂದ್ಕೊಂಡು ನನ್ನ ಶೇರ್ ಮಾಡ್ಕೊಳತ್ತೇನೆ. ಅವರು ಏನೋ ಒಂದು ಕೇಳೋದಿತ್ತು ನೋಡಿರಿ, ನನ್ನ ಹೆಸರು ಫೋನ್ ಮಾಡಿ ಏನೋ ಕೇಳಿದರು ರಿಪೋರ್ಟ್ ಬಗ್ಗೆ. ಸೊ ಅವರು ತಂದು ಕೊಡ್ತೀವಿ ಅಂತೇಳಿ ನಾವು ಹೇಳಿದ್ರು. ಸೊ ಹಂಗಾಗಿ ನಾನು ಸ್ವಲ್ಪ ವೇಟ್ ಮಾಡಿರಿ ಅಂತ ಹೇಳತ್ತಿದ್ರು. ಸೊ ನಮ್ಮ ಹಸ್ಬೆಂಡ್ ಅವರಂತೂ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾ ಪ್ರೆಗ್ನೆಂಟ್ ಅಂತ ಗೊತ್ತಾದ್ಮೇಲೆ ಎಷ್ಟು ಖುಷಿಯೊಳಗಿದ್ರಂದ್ರೆ ಸಿಕ್ಕಾಪಟ್ಟೆ ಖುಷಿ. ಅವ್ರ ಖುಷಿ ನೋಡೋಕೆ ಏನೋ ಒಂಥರ ನಂಗೆ ಚೆಂದ ಅನ್ನಿಸ್ತಿತ್ತು, ಅಷ್ಟು ಖುಷಿಯೊಳಗಿದ್ರು ಅವ್ರು. ಫಸ್ಟ್ ಪ್ರೆಗ್ನೆನ್ಸಿ ನನಗೆ ಏನೂ ಕೇರ್ ಮಾಡೋಕ್ಕಾಗಿಲ್ಲ ಅವ್ರು. ಅದನ್ನೂ ಕೂಡ ಎಲ್ಲ ಒಂದಿನ ಕುತ್ಕೊಂಡು ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ. ಫಸ್ಟ್ ಪ್ರೆಗ್ನೆನ್ಸಿ ಯಾವ ಥರ ಇತ್ತು, ನಂದು ರುಟೀನ್ ಯಾವ ಥರ ಕೇರಿಂಗ್ ಇತ್ತು ಎಲ್ಲ ನಾನು ಹೇಳ್ತೇನೆ. ಸೊ ಹಂಗಾಗಿ ಈಗ ಆವಾಗ ನನ್ನ ಯೂಟ್ಯೂಬ್ ಚಾನಲ್ ಇರಲಿಲ್ಲ. ಸೊ ಇವಾಗ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡೆ ನನ್ನ ಕೂಡಲೇ ಎಲ್ಲನೂ ಶೇರ್ ಮಾಡ್ಕೊಳಕ್ಕೆ ಒಂದು ಒಳ್ಳೆ ವೇದಿಕೆ ಅಂತ ಅನ್ಕೋಬೋದು. ಸೊ ಬ್ಲಡ್ ಚೆಕ್ ಮಾಡಿಸ್ಕೊಂಡ್ವಿ. ಆಮೇಲೆ ಹಂಗೆ ಕೆಳಗೆ ಇಳ್ಕೊಂಡು ಮನೆ ಕಡೆ ಹೋಗ್ಬೇಕಿನ್ನು. ಸೊ ಬರ್ರಿ ನೆಕ್ಸ್ಟ್ ಏನೇನು ಆಗ್ತಿತ್ತು ಅಂಥೇಳಿ ಹೇಳ್ತೇನಂತ. ಸೊ ಮತ್ತೆ ಟ್ಯಾಬ್ಲೆಟ್ಸ್ ಅದು ಬರೆದು ಕೊಟ್ಟಿದ್ರು. ಸೊ ಹಂಗಾಗಿ ಟ್ಯಾಬ್ಲೆಟ್ಸ್ ತೊಗೊಳಕ್ಕಂಥೇಳಿ ಮತ್ತು ಮೆಡಿಕಲ್ ಶಾಪಿಗೆ ಬಂದ್ವಿ. ಸೊ ಮೆಡಿಕಲ್ ಶಾಪ ಈ ಥರ ಐತಿ. ಇಲ್ಲಿ ಏನಂದ್ರೆ ಯಾವಾಗ ಹೋಗ್ತೀವಿ ನಾವು ಆವಾಗ ಸಿಕ್ಕಾಪಟ್ಟೆ ಖರ್ಚಾಗ್ತೈತೆ ನೋಡಿರಿ. ಬರೀ ಒಂದು ಸ್ಟ್ರಿಪ್ ಒಂದು 10 ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಸಾಕು, ಸಿಕ್ಕಾಪಟ್ಟೆ ಅಮೌಂಟ್ ಆಗ್ತೈತಿ. ಬಟ್ ಎಷ್ಟೇ ಅಮೌಂಟ್ ಆದರೂ ಪರವಾಗಿಲ್ಲ. ಬಟ್ ನಮ್ಗೆ ಖುಷಿ ಆಗುವಂಥ ಒಂದು ಇದಿದ್ರೆ ನಡೀತದೆ. ಬಟ್ ಎಲ್ಲನೂ ತೊಗೊಂಡು ಎಲ್ಲ ತಿಂದು ಗಿಂದು ಎಲ್ಲ ಆಮೇಲೆ ಬೇಜಾರಾಗುವಂಗೆ ಆಯ್ತಂದ್ರೆ ಭಾಳ ಕೆಟ್ಟ ನೋಡಿರಿ ಅದು. ನನಗೆ ಈ ವ್ಲಾಗ್ ಒಳಗೆ ಏನು ನಿಮ್ಮ ಜೊತೆ ಮಾತಾಡ್ಬೇಕು, ಹೇಗೆ ಮಾತಾಡ್ಬೇಕು, ಯಾವ ಥರ ಮಾತಾಡ್ಬೇಕು ಏನೂ ಗೊತ್ತಾಗತ್ತೆ ಅಷ್ಟು ನನಗೆ ಫುಲ್ ಕನ್ಫ್ಯೂಷನ್ ಒಳಗದೆ ನಾನು. ಸೊ ನಾನು ಬ್ಲಡ್ ಚೆಕ್ ಮಾಡಿಸ್ಕೊಂಡು ಬಂದಿದ್ನೆಲ್ಲ. ಸೊ ಕೈಗೆ ಇದನ್ನ ಹಚ್ಚಿದ್ರೆ. ಸೊ ಅದು ನೋಡ್ರಿ ತೋರ್ಸಾಕತ್ತೇನೆ. ಇಲ್ಲಿ ಕೈ ಒಳಗನ ಬ್ಲಡ್ ತಕ್ಕೊಂಡಿರ್ತಾರೆ. ನುಸಾತಿತ್ತು ಭಾಳ ಕೆಟ್ಟ. ಬಟ್ ಏನು ಮಾಡೋಕ್ಕಾಗಂಗಿಲ್ಲ. ಒಂದು ಒಳ್ಳೆ ಖುಷಿ ವಿಷಯ ಅಂದ ತಕ್ಷಣ ಏನೇ ಮಾಡಿದರೂ ನಾನು ರೆಡಿಯಾಗಿ ಅದೇನಂತ ಅಂದ್ಕೊಂಡಿದ್ದೆ. ಸೊ ಇದು ನೆಕ್ಸ್ಟ್ ನೋಡಿರಿ. ನೆಕ್ಸ್ಟ್ ಮತ್ತು ನನ್ನ ರೂಟೀನ್ ಮಾರ್ನಿಂಗ್ದು ಈ ಥರ ಡ್ರೈ ಫ್ರೂಟ್ಸ್ ಎಲ್ಲ ತಿನ್ನೋದು, ಆಮೇಲೆ ಹಾಲು ಕುಡಿಯೋದು, ಆಮೇಲೆ ಚಪಾತಿ ಮಾಡಿದ್ದೆ ನಾನು. ಸೊ ಚಪಾತಿ ಬಟಾಟಿ ಗ್ರೇವಿ. ಸೊ ಅದು ತಿಂದೆ. ಅದು ತಿಂದಾದ್ಮೇಲೆ ಮತ್ತೆ ಹಾಸ್ಪಿಟಲ್ಗೆ ಹೋಗ್ಬೇಕು. ಸೊ ಇವತ್ತೇನಪ್ಪ ಅಂದ್ರೆ ಹೋದ ಸಾರಿ ಹೋದಾಗ ಬ್ಲಡ್ ತೊಗೊಂಡಿದ್ರಲ್ಲ. ಸೊ ಅದ್ರದ್ದು ರಿಪೋರ್ಟ್ ಕೊಡ್ತಾರೆ, ನೋಡೋಣಂತ ಅದ್ರೊಳಗೆ ಏನು ಬರ್ತದೆ ಅಂಥೇಳಿ. ಏನಾಗ್ತೈತಿ ಗೊತ್ತಿಲ್ಲ. ಒಳ್ಳೇದಾಗಲಿ ಅಂದ್ಕೊಂಡು ದೇವ್ರ ಮೇಲೆ ಭಾರ ಹಾಕ್ಕೊಂಡು ಹಾಸ್ಪಿಟಲ್ಗೆ ಹೊಂಟಿದ್ದೀವಿ. ಕ್ಲೈಮೇಟ್ ಎಷ್ಟು ಚೆನ್ನಾಗಿ ಅನ್ಸತೈತಿ ನೋಡಿರಿ. ಮೇಲ್ಗಡೆ ಮೋಡೋದು ಎಲ್ಲ ಎಷ್ಟು ಮಸ್ತ್ ಕಾಣಕತ್ತೈತಿ. ಸೊ ಇವಾಗ ನಾವು ಹಾಸ್ಪಿಟಲ್ಗೆ ಹೋಗೋ ರೂಟ್ ಇದೆ. ಬಂದ್ವಿ ನಾವು. ಸೊ ಡಾಕ್ಟರ್ ಕಡೆ ತೋರಿಸಿದ್ವಿ. ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಏನು ಮಾಡೋಕ್ಕಾಗಂಗಿಲ್ಲ. ಬ್ಲಡ್ ರಿಪೋರ್ಟನ್ನು ಕೊಟ್ಟರು, ಎಲ್ಲನೂ ಆಯಿತು. ಬಟ್ ಎಲ್ಲನೂ ಓಕೆ ಇತ್ತು. ಬಟ್ ಅದನ್ನು ಹೋಲಿಸ್ಕೊಳ್ಳುವಂಥ ಒಂದು ಇದು ನಮ್ಮ ಕಡೆ ಇರಲಿಲ್ಲ ನೋಡಿರಿ. ಸೊ ಹಂಗಾಗಿ ಅವರು ಹೇಳಿರುವಂಥ ಇದನ್ನು ಫಾಲೋ ಮಾಡಬೇಕಾಗಿತ್ತು ನಾವು. ಸೊ ಆ್ಯಸ್ ಇಟ್ ಈಸ್ ಮತ್ತೆ ನಾವು ಆಧಾರ್ ಕಾರ್ಡ್ ಜೆರಾಕ್ಸ್ ಅದು ಎಲ್ಲ ಕೊಡೋದಾಗಿತ್ತು. ಕೊಟ್ವಿ, ರಿಪೋರ್ಟ್ ತೊಗೊಂಡ್ವಿ. ಭಾಳ ಬೇಜಾರಾಯ್ತು ನಮ್ಗೆ ಆ್ಯಕ್ಚುಲಿ. ನಮ್ಮ ಹಸ್ಬೆಂಡ್ ಅವರಂತೂ ಅತ್ತ ಬಿಟ್ಟರು. ಅವ್ರು ಹೇಳಿರುವಂಥ ನ್ಯೂಸ್ ಇದು ಮಾಡಿ. ನಾವು ಮತ್ತೆ ಮೇಲೆ ಬಂದಿದ್ವಿ. ಏನೋ ಒಂದು ಮಿಸ್ ಆಗಿತ್ತು ನೋಡಿರಿ. ಸೊ ಅದನ್ನ ತೊಗೊಳಕ್ಕೆ ಬಂದಿದ್ವಿ. ಇಲ್ಲೇ ಕೂತ್ಕೊಂಡಿದ್ವಿ. ಏನು ಮಾಡೋಕ್ಕಾಗಂಗಿಲ್ಲ ನೋಡಿರಿ. ದೇವರು ಯಾವ ಥರ ನಡೆಸ್ತಾನೋ ಆ ಥರ ನಡ್ಕೊಂಡು ಹೋಗ್ಬೇಕಷ್ಟೆ.
ಸೊ ಇದು ಏನಂದ್ರೆ ಕೆಳಗಡೆ ಇರಬೇಕಾದ್ರೆ ಅಲ್ಲಿ ಡಾಕ್ಟ್ರ್ ಚೇಂಬರ್ ಒಳಗದು ವಿಡಿಯೋ ಮಾಡೋ ಹಾಗಿಲ್ಲ ನೋಡ್ರಿ. ಮತ್ತು ಮೇಲೆ ಬಂದಿದ್ವಿ ನಾವು. ನನ್ನ ಕಡೆಯಿಂದ ಸೈನ್ ಅದು ಎಲ್ಲ ಮಾಡಿಸ್ಕೊಳಕ್ತಿದ್ರ. ಸೊ ಸೈನ್ ಅದು ಮಾಡಿಬಿಟ್ಟು ಅವ್ರದ್ದು ಏನೇನು ರೂಲ್ಸ್ ಐತಲ್ಲ ಅದನ್ನ ಫಾಲೋ ಮಾಡಬೇಕಾಗ್ತಿತ್ತು ನಾವು. ಒಳ್ಳೇದಿರಲಿ ಕೆಟ್ಟದ್ದಿರಲಿ ಏನೂ ಮಾಡೋಕ್ಕಾಗಂಗಿಲ್ಲ ನೋಡ್ರಿ. ನನಗೆ ಬೇರೆದವರು ಹೊಟ್ಟೆ ಎಲ್ಲ ಫುಲ್ ಬಂದಿರೋದು ನೋಡಿ ತುಂಬಾ ಇದಾಗತ್ತಿತ್ತು. ಏನು ಮಾಡೋಕ್ಕಾಗಂಗಿಲ್ಲ. ನಮ್ಮ ಹಸ್ಬೆಂಡ್ ಅವರು ಹತ್ತು ಕೂತ್ಕೊಂಡಿದ್ರಲ್ಲಿ. ನಮ್ಮ ಚಿನ್ನಗಂತೂ ಏನೂ ಗೊತ್ತಿಲ್ಲ. ನಮ್ಮ ಹಸ್ಬೆಂಡ್ ಅವ್ರು ಹತ್ತಿದ್ರಲ್ಲ, ಸೊ ಹಂಗಾಗಿ ಸುಮ್ಮನೆ ಬಂದು ಕೂತ್ಕೊಂಡಿದ್ದೆ ಅವ್ರ ಪಕ್ಕಕ್ಕೆ. ಹಂಗೆ ಕ್ಯಾಮ್ರಾ ಇದು ಮಾಡ್ಕೊಂಡೆ. ಯಾಕಂದ್ರೆ ನಾನು ಇದು ಮಾಡ್ಕೊಂಡು ಅವ್ರ ಮುಂದೆ ಕೂತ್ನಿ ಅಂದ್ರೆ ಅವ್ರಿಗೆ ಬೇಜಾರು ಇನ್ನೂ ಜಾಸ್ತಿ ಆಗ್ತೈತೆ ಅಂಥೇಳಿ. ನಮ್ಮ ಎಷ್ಟೇ ಏನಂದ್ರೆ ನಮ್ಗೆ ಎಷ್ಟೇ ಬೇಜಾರಿದ್ರೂ ಒಬ್ರಿಗೊಬ್ಬರು ನಾವು ತೋರಿಸ್ಕೊಳಂಗಿಲ್ಲ ನೋಡ್ರಿ. ಕೆಲವೊಂದು ಅಂಥ ಸಂದರ್ಭ ಬಂದ್ರೆ ಅಷ್ಟೇ ನಾವು ಫುಲ್ಲು ಇದು ಮಾಡ್ಕೋತೀವಿ. ಇಲ್ಲಾಂದ್ರೆ ಒಬ್ಬರು ಬೇಜಾರು ಮಾಡ್ಕೊಳಕತ್ರ ಒಬ್ರಿಗೆ ಮತ್ತಷ್ಟು ಬೇಜಾರಾಗ್ತೈತೆ ಅಂಥೇಳಿ ಏನೂ ಇದು ಮಾಡೋಂಗಿಲ್ಲ ನಾವು. ಸೊ ಹಾಸ್ಪಿಟಲ್ ಜರ್ನಿ ಇವಾಗ ನಾವು ಮನೆ ಕಡೆ ಹೋಗಾಕತ್ತಿದ್ವಿ. ಭಾಳ ಬೇಜಾರೊಳಗಿದ್ವಿ. ಮನ್ಸಿಗೆ ಏನೋ ಒಂಥರ ಕಳವಳ, ಏನೋ ಒಂಥರ ಕಳ್ಕೊಂಡಂಗೆ ಫೀಲ್ ಆಗತ್ತಿತ್ತು ನೋಡ್ರಿ. ಸೊ ಹಂಗಾಗಿ ಮನೆಗೆ ಹೋಗೋಕ್ಕೂ ಮನಸ್ಸಿಲ್ಲ. ಹೋಟೆಲ್ಗೆ ಹೋಗಿ ಏನಾದರೂ ತಿನ್ಬೇಕಂದ್ರೆ ಅದು ಮನಸ್ಸಿಗೆ ಗೊತ್ತಾಗಿತ್ತು. ಸೊ ಇಲ್ಲೇ ಒಂದು ಪಾರ್ಕ್ ಇತ್ತು ನೋಡ್ರಿ. ಸೊ ಹಂಗಾಗಿ ಅಟ್ಲೀಸ್ಟ್ ಒಂದು 10 ನಿಮಿಷ ಆದರೂ ಕುಂತು ಸಮಾಧಾನ ಮಾಡಿಕೊಂಡು ಹೋಗೋಣ ಅಂಥೇಳಿ ನಮ್ಮ ಚಿನ್ನೋಗ ಆಟ ಆಡೋಕೆ ಹೇಳಿಬಿಟ್ಟು ನಾವು ಒಂದು ಸ್ವಲ್ಪ ಕೂಡ್ಬೇಕಂಥೇಳಿ ಬಂದ್ವಿ ನೋಡ್ರಿ. ನೀ ಆಡಪ್ಪ, ನಾವು ಕುಂಡಿರ್ತೇವೆ. ಯಾಕೋ ಗೊತ್ತಿಲ್ಲ, ನಮ್ಮ ಚಿನ್ನು ಪಾರ್ಕಿಗೆ ಹೋದ್ರೆ ಭಾಳ ಆಟ ಆಡ್ತಾನೆ ನೋಡ್ರಿ. ಬರಂಗೇ ಇಲ್ಲ. ಬಟ್ ಇವತ್ತು ಏನಾಯ್ತನೋ ಗೊತ್ತಿಲ್ಲ. ಮನೆಗೆ ಹೋಗೋಣ ಅಂತೇಳಿ ಒಂದೇ ಸಮಯ ಆಟ ಮಾಡಕತ್ತ. ಹಂಗೆ ಕರ್ಕೊಂಡು ಮನೆಗೆ ಹೋಗ್ಬೇಕನ್ನತ್ತಿದ್ವಿ. ಅಷ್ಟೊತ್ತಿಗೆ ಏನಾದರೂ ತಿಂದು ಹೋಗೋಣ ಅಂತೇಳಿ ಚೈನೀಸ್ ಅಂಗಡಿಗೆ ಬಂದ್ವಿ. ಸೊ ಕೂತಿದ್ದೇವೆ. ಬಟ್ ಮೂಡ್ ಅಂತೂ ಸರಿ ಇಲ್ಲ, ಮನಸ್ಸು ಸರಿ ಇಲ್ಲ. ಫುಲ್ ಬೇಜಾರ. ಬಟ್ ತೋರಿಸ್ಕೊಳಕ್ಕೂ ಆಗವತ್ತ. ಏನಂದ್ರೆ ಯಾವಾಗ್ಲೂ ಮನೆಯೊಳಗಿದ್ರೆ ಆ ಥರ ಅನಿಸ್ತೈತಿ. ಹೊರಗಡೆ ಹೋದಾಗ ಜನ ಎಲ್ಲ ನೋಡ್ತಾ ಇರ್ತಾರೆ, ನಮ್ಮ ಮುಖದ ಎಕ್ಸ್ಪ್ರೆಷನ್ ಗೊತ್ತಾಗ್ತಿರ್ತೈತಿ. ಸೊ ಏನೂ ತೋರ್ಸೋಕ್ಕೆ ಆಗಂಗಿಲ್ಲ. ಸೊ ಹಾಗೆ ಕೂತ್ವಿ. ಅವರು ಏನೋ ರೆಡಿ ಮಾಡತ್ತಿದ್ದಾರೆ ನೋಡ್ರಿ. ಸೊ ಹಾಗಾಗಿ ಇದು ನೋಡ್ರಿ ಸ್ಪೂನ್ ಹಾಕುವಂಥದ್ದು ಹೋಲ್ಡರ್ ಅಂತಾರೆ. ಸೊ ಇದು ಮೀಶೋ ಒಳಗೆ ನಾನು ನೋಡಿದ್ದೆ. ಒಂದು 300 ಮ್ಯಾಲೆ ಇತ್ತಿದ್ದು. ಬಟ್ ಇಲ್ಲಿ ರೆಸ್ಟೋರೆಂಟ್ ಒಳಗೆ ಇಟ್ಟಿದ್ರು ನೋಡ್ರಿ. ಭಾಳ ಅಂದ್ರೆ ಭಾಳ ಸಣ್ಣದಿತ್ತು, 1 ಗೇನ್ ಅಷ್ಟು ಇತ್ತು. ಸೊ ಅದನ್ನ ನಮ್ಮ ಹಸ್ಬೆಂಡ್ ಅವ್ರಿಗೆ ತೋರ್ಸಾತಿದ್ದೆ. ಬರೀ ಇಷ್ಟ ಐತಿದ್ದು ಅಂಥೇಳಿ. ಸೊ ನಮ್ಮ ಚಿನ್ನ ಬ್ಲಾಗ್ ಮಾಡಕತ್ತಾನ. ಮೊದಲಾದ್ರೆ ಯಾವ ಥರ ಎಕ್ಸ್ಪ್ರೆಷನ್ ಕೊಡಬೇಕು, ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿತ್ತು. ಬಟ್ ಮನಸ್ಸೊಳಗೆ ಒಂಥರ ಏನೋ ಬೇಜಾರೊಳಗೆ ನಾವು ಏನು ಮಾತಾಡಬೇಕು, ಏನು ಮಾಡತ್ತೀವಿ, ಏನು ನಡೆಯತ್ತೈತಿ ಏನೂ ಗೊತ್ತಾಗಬಾರ್ದು. ಆ ಥರ ಸುಮ್ಮನೆ ಒಂದು ಲೈಟಾಗಿ ಸ್ಮೈಲ್ ಕೊಟ್ಟೆ ನಮ್ಮ ಚಿನ್ನಗೆ. ಫುಲ್ಲು ಇದು ಮಾಡ್ಕೊಂಡು ಕೂಡಕ್ಕೂ ಆಗಂಗಿಲ್ಲ ನೋಡ್ರಿ. ಆ ಥರ ಏನೇ ಇದ್ರೂ ಮನೆಯೊಳಗೆ ನಾವು ಇರ್ಬೋದು. ಬಟ್ ಹೊರಗಡೆ ಹೋದಾಗ ಹಂಗಿರೋಕ್ಕಾಗಂಗಿಲ್ಲ. ಇದು ನೋಡ್ರಿ ನೀರಿನ ಬಾಟಲ್. ಕುಡಿಯೋದಲ್ಲ, ಸುಮ್ಮ ಶೋಕಿಗೆ ಅಂತೇಳಿ ಇಟ್ಟಾರ. ಚೆನ್ನಾಗಿತ್ತು. ಸೊ ಇವಾಗ ಗೋಬಿ ಆರ್ಡ್ರ್ ಮಾಡಿದ್ರಲ್ಲ ನಮ್ಮ ಹಸ್ಬೆಂಡ್ ಅವರ. ಸೊ ಹಂಗಾಗಿ ಗೋಬಿ ಬಂತು. ನಮ್ಮ ಚಿನ್ನಾಗ ಪ್ಲೇಟ್ ಒಳಗೆ ಹಾಕಿ ಕೊಟ್ಟಿದ್ರಲ್ಲ. ಸೊ ಅದನ್ನು ನೋಡಿದ ಕೂಡಲೇ ನಾನು ಹೇಳಕತ್ನಿ, ಸೇಮ್ ಟು ಸೇಮ್ ನಿಂದು ಕೂಡ ಇದೇ ಥರನೇ ಐತಲ್ಲ ಮನೆಯೊಳಗೆ ರೆಡ್ ಕಲರ್ ಒಳಗೆ ಅಂಥೇಳಿ. ಹೌದು ಮಮ್ಮ ಅನ್ನಕತ್ತ. ಸೇಮ್. ಸೊ ಬರ್ರಿ ಗೋಬಿ ತಿನ್ನಾಕತ್ತೇವಿ. ಭಾಳ ಅಂದ್ರೆ ಭಾಳ ಬಿಸಿ ಐತಿ. ಹೊರಗಡೆ ಬಿಸಿಲು ಐತಿ, ಮತ್ತು ಬಿಸಿದೆ ತಿನ್ನತ್ತೇವಿ. ನಮ್ಮ ಚಿನ್ನೋಗ ನೀರಡಿಕೆ ಆಯ್ತು ನೋಡ್ರಿ. ಸೊ ಅಲ್ಲಿ ರೆಸ್ಟೋರೆಂಟ್ ಒಳಗೆ ನೀರು ಕುಡಿಯೋದು ಬೇಡ ಅಂಥೇಳಿ ಡಿಕ್ಕಿ ಒಳಗೆ ನಾವು ನೀರು ಬಾಟ್ಲಿ ತಂದಿದ್ದೀವಲ್ಲ, ಅದು ಐತಿ ತೊಗೊಂಡು ಬರೋಗ. ನಮ್ಮ ನೀರು ಬಾಟ್ಲಿ ಅವನ್ನ ನೀರು ಕುಡಿಯೋಣ ಅಂಥೇಳಿ ಕಳಿಸಿದ್ನಿ. ಸೊ ತೊಗೊಂಡು ಬರಾಕತ್ತಾನ ನೋಡ್ರಿ. ಯಾವಾಗಲೂ ಒಂದು ಬಾಟಲ್ ತೊಗೊಂಡು ಹೋಗಿರ್ತೀವಿ ನಾವು ಹೊರಗಡೆ ಹೋಗ್ಬೇಕಾದ್ರೆ. ಸೊ ಮನೆಗೆ ಬಂದ್ವಿ. ನೋಡ್ಬೋದಾ ಟ್ಯಾಬ್ಲೆಟ್ಸು. ಇದು ನೋಡಿದ ತಕ್ಷಣ ಗೊತ್ತಾಗಿರ್ಬೇಕು ನಿಮ್ಗೆ ಎಂಥ ಟ್ಯಾಬ್ಲೆಟ್ಸ್ ಅಂಥೇಳಿ. ಸೊ ಫುಲ್ ಡೀಟೇಲ್ ಅಂತ ಹೇಳೋಕ್ಕಾಗಿಲ್ಲ. ಗೊತ್ತಾಗಿರ್ಬೇಕಂತ ಅಂದ್ಕೊಂಡೇನ ನಿಮ್ಗೆ ಏನು ಸಿಚುವೇಶನ್ ಏನೇನಾಯ್ತು ಅಂಥೇಳಿ. ಬಟ್ ಪೂರ್ತಿಯಾಗಿ ವಿಡಿಯೋ ಇನ್ನೊಂದು ಸಾರಿ ಮಾಡ್ತೇನೆ. ಸದ್ಯಕ್ಕೆ ಇಷ್ಟೇ ತೋರ್ಸಾಕತ್ತೇನೆ. ಇದು ಎಲ್ಲ ಮುಗಿದ್ಮ್ಯಾಗ ನೆಕ್ಸ್ಟ್ ಮತ್ತೊಂದು ಸಾರಿ ವಿಸಿಟ್ ಮಾಡಂದಿದ್ರೆ. ಸೊ ಆವಾಗ ಮತ್ತೆ ಹಾಸ್ಪಿಟಲ್ಗೆ ಬಂದಿದ್ವಿ. ಅವಾಗಂತೂ ನನಗೆ ಭಾಳ ಅಂದ್ರೆ ಭಾಳ ಬೇಜಾರಾಯ್ತು. ಎಲ್ಲರೂ ಪ್ರೆಗ್ನೆಂಟ್ ಇದ್ದವರು ಚೆಕಪ್ ಮಾಡಿಸ್ಕೊಳಕ್ಕೆ ಬಂದಾರ. ಬಟ್ ನಂದು ಸಿಚುವೇಶನ ಬೇರೆ ಐತಿ. ಸೊ ಅದನ್ನು ನೆನೆಸ್ಕೊಂಡು ಭಾಳ ಅಂದ್ರೆ ಭಾಳ ಬೇಜಾರಾಯ್ತು ನನಗೆ. ಇದಾಗಿತ್ತು ನನ್ನ 2 ಮಂತ್ ಪ್ರೆಗ್ನೆನ್ಸಿ ಜರ್ನಿ. ಸೊ
ಸೂಕ್ಷ್ಮವಾಗಿ ಹೇಳಿದ್ದೀನಿ, ಅರ್ಥ ಆಗಿತ್ತು ಅಂದ್ಕೊಂಡೇನ. ನೆಕ್ಸ್ಟ್ ಟೈಮ ಪೂರ್ತಿಯಾಗಿ ನನ್ನ ಫೀಲಿಂಗ್ಸ್ನ ಎಲ್ಲನೂ ಶೇರ್ ಮಾಡ್ಕೋತೇನೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ ನೋಡಿರಿ. ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ. ಲವ್ ಯು ಆಲ್. ಬಾಯ್.